ನಾವು ನೀವೆಲ್ಲ 14ನೇ ವಯಸ್ಸಿಗೆ 9ನೇ ಕ್ಲಾಸ್ ಓದ್ತಾ ಇದ್ವಿ. ಆವಾಗ ಟೀಚರ್ ಕೊಟ್ಟಂತಹ ಹೋಮ್ವರ್ಕ್ ಮಾಡಿಕೊಂಡು ಸ್ಕೂಲ್ನಲ್ಲಿ ಮನೆಯಲ್ಲಿ ಬೈಸ್ಕೊಂಡು ಟೆಸ್ಟು ಎಕ್ಸಾಮು ಅಂತ ಓದ್ಕೊಂಡಿರ್ತಾ ಇದ್ವಿ, ಆಟ ಆಡ್ಕೊಂಡಿರ್ತಾ ಇದ್ವಿ. ಆದರೆ ಆ ಒಬ್ಬ 14 ವರ್ಷದ ಹುಡುಗ ಈಗ ಇಡೀ ವಿಶ್ವನೇ ತನ್ನ ಕಡೆ ನೋಡುವಂತೆ ಮಾಡಿಬಿಟ್ಟಿದ್ದಾನೆ. ಇಡೀ ವಿಶ್ವದಲ್ಲಿ ಟಾಪ್ ಕ್ರಿಕೆಟರ್ಗಳೇ ಆಡ್ತಿರುವಂತಹ IPL ಟೂರ್ನಿಯಲ್ಲಿ ಆ ಹುಡುಗ ಸಖತ್ ಕಮಾಲ್ ಮಾಡಿಬಿಟ್ಟಿದ್ದಾನೆ. ಅವನೇ ವೈಭವ್ ಸೂರ್ಯವಂಶಿ. ಕ್ರಿಕೆಟ್ನ ದೇವರು ಅಂತ ಕರೆಸ್ಕೊಳ್ಳೋ ಸಚಿನ್ ತೆಂಡೂಲ್ಕರ್ ಅವರು ಟೀಮ್ ಇಂಡಿಯಾಕ್ಕೆ ಕಾಲಿಟ್ಟಾಗ ಅವ್ರಿಗೆ ಬರೀ 16 ವರ್ಷ ವಯಸ್ಸಾಗಿತ್ತು. ಆದರೆ ಆ ಹುಡುಗ ವೈಭವ್ ಸೂರ್ಯವಂಶಿ ಏನಿದ್ದಾನೆ, ಬರೀ 14ನೇ ವಯಸ್ಸಿಗೆ ಸಚಿನ್ರನ್ನು ಮೀರಿಸುವಂತಹ ಸಾಧನೆ ಮಾಡಿದ್ದಾನೆ ಅಂತ ದಾಖಲೆಗಳನ್ನು ಈಗಾಗಲೇ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ಆತ ಸಚಿನ್ ಮೀರಿಸೋ ರೀತಿಯಲ್ಲಿ ಆಟ ಆಡುವಂತಹ ಮುನ್ಸೂಚನೆಯನ್ನು ಈಗಾಗಲೇ ಕೊಟ್ಬಿಟ್ಟಿದ್ದಾನೆ. ಆತನ ರೆಕಾರ್ಡ್ಸ್ ಹೇಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ವಿವರಿಸ್ತೀನಿ. ರಾಜಸ್ಥಾನ್ ರಾಯಲ್ಸ್ನ ಯುವ ಆಟಗಾರ ವೈಭವ್ ಸೂರ್ಯವಂಶಿ, ಬರೀ 14 ವರ್ಷ ವಯಸ್ಸು. ಈ ಬಾರಿ IPLನಲ್ಲಿ ಆಡ್ತಿರುವಂತಹ ಅತಿ ಚಿಕ್ಕ ವಯಸ್ಸಿನ ಆಟಗಾರ ಆಯಿತ. ಈ ಬಾರಿ ಬಿಡ್ಡಿಂಗ್ ನಡೆದಾಗ ವೈಭವ್ ಸೂರ್ಯವಂಶಿ ಅಂತ ಚಿಕ್ಕ ಬಾಲಕನನ್ನು ಖರೀದಿಸೋಕ್ಕೆ ಯಾವ ಟೀಮ್ ಕೂಡ ಮುಂದಾಗಿರಲಿಲ್ಲ. ಆದರೆ ರಾಜಸ್ಥಾನ ರಾಯಲ್ಸ್ನ ಹೆಡ್ ಕೋಚ್ ಆಗಿರುವಂತಹ ರಾಹುಲ್ ದ್ರಾವಿಡ್ ಅವರಿಗೆ ಈ ಸೂರ್ಯವಂಶಿಯ ತಾಕತ್ತೇನು ಅನ್ನೋದು ಗೊತ್ತಿತ್ತು. ಬಿಡ್ಡಿಂಗ್ ಶುರು ಆದಾಗ ವೈಭವ್ ಬೇಸ್ ಪ್ರೈಸ್ 30 ಲಕ್ಷ ಇತ್ತು. ಆದರೆ ಕೋಚ್ ರಾಹುಲ್ ದ್ರಾವಿಡ್ ಅವ್ರು ಏನು ಮಾಡ್ತಾರೆ, ತಮ್ಮ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಮಾತಾಡಿ ವೈಭವ್ನನ್ನು ಬರೋಬ್ಬರಿ 1 ಕೋಟಿ 10 ಲಕ್ಷಕ್ಕೆ ಖರೀದಿಸ್ತಾರೆ. ಮುಂದೆ ಇವನನ್ನು ಯಾವ ರೀತಿ ತಯಾರು ಮಾಡ್ತೀನಿ ನೋಡ್ತೀರಿ ಅಂತ ಅವತ್ತೇ ರಾಹುಲ್ ದ್ರಾವಿಡ್ ಅವರು ನಸುನಕ್ಕಿ ಹೇಳಿರ್ತಾರೆ. ರಾಹುಲ್ ದ್ರಾವಿಡ್ ಅವರ ಈ ನಿರ್ಧಾರ ಸರಿಯಾಗಿದೆ ಅನ್ನೋದನ್ನು ವೈಭವ್ ಸೂರ್ಯವಂಶಿ ಇದೀಗ ಸಾಬೀತುಪಡಿಸಿದ್ದಾನೆ. ಈ ಬಾರಿ ಕಪ್ ಗೆಲ್ಲುವಂತಹ ಫೇವರೇಟ್ ಹಾಗೆ ಸ್ಟ್ರಾಂಗ್ ಟೀಮ್ ಆಗಿರುವಂತಹ ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ ತನ್ನ ಸಾಮರ್ಥ್ಯ ತೋರಿಸಿದ್ದಾನೆ ಈ ವೈಭವ್ ಸೂರ್ಯವಂಶಿ. IPL ಇತಿಹಾಸದಲ್ಲಿ 14 ವರ್ಷದ ಬಾಲಕನೊಬ್ಬ ಬರೀ 35 ಬಾಲ್ಗೆ ಸೆಂಚುರಿ ಬಾರಿಸಿ ವಿಶ್ವ ದಾಖಲೆಯನ್ನೇ ನಿರ್ಮಿಸಿಬಿಟ್ಟಿದ್ದಾನೆ. ವೈಭವ್ ಸೂರ್ಯವಂಶಿ ಈ ಬಾರಿಯ IPLನಲ್ಲಿ ಮೊದಲು ಮ್ಯಾಚ್ ಆಡಿದ್ದು ಲಕ್ನೋ ಸೂಪರ್ ಜಾಯಿಂಟ್ಸ್ ವಿರುದ್ಧ. ಈ ಮ್ಯಾಚ್ನಲ್ಲಿ ವೈಭವ್ ಬ್ಯಾಟಿಂಗ್ ಕ್ರೀಸ್ನಲ್ಲಿದ್ದ. ಆಗ ಲಕ್ನೋ ಟೀಮ್ನಿಂದ ಬೌಲಿಂಗ್ ಮಾಡ್ತಾ ಇದ್ದಂಥದ್ದು ಶಾರ್ದೂಲ್ ಠಾಕೂರ್. ಟೀಮ್ ಇಂಡಿಯಾದ ಸ್ಪೀಡ್ ಬೌಲರ್ ಆಗಿರುವಂತಹ ಶಾರ್ದೂಲ್ ಅವರನ್ನು ಎದುರಿಸಬೇಕು ಅಂತಂದರೆ ಡಬಲ್ ಗುಂಡಿಗೆ ಇರಬೇಕು. ಅಂಥದ್ರಲ್ಲಿ ರಾಜಸ್ಥಾನ ಟೀಮ್ನ 14 ವರ್ಷದ ಬಾಲಕ ವೈಭವ್ ತನ್ನ ಮೊದಲ ಬಾಲನ್ನು ಎದುರಿಸಿದ್ದ. ತನ್ನ ಚೊಚ್ಚಲ ಪಂದ್ಯದಲ್ಲಿ ಮೊದಲ ಎಸೆತವನ್ನೇ ವೈಭವ್ ಬೀಸ್ ಹೊಡೆದ. ಸೀದಾ ಆ ಬಾಲ್ ಪ್ರೇಕ್ಷಕರ ಗ್ಯಾಲರಿಗೆ ಹೋಗಿ ಬಿದ್ದಿತ್ತು. ಸ್ಪೀಡ್ ಬೌಲರ್ ಶಾರ್ದೂಲ್ ಠಾಕೂರ್ ಶಾಕ್ ಆಗಿ ನಿಂತೋದ್ರು. ಬರೀ 14 ವರ್ಷದ ಬಾಲಕ ಅಂತ ನೋಡ್ತಿದ್ದಂತಹ ಇಡೀ ಸ್ಟೇಡಿಯಂ ಅದೊಂದು ಸಿಕ್ಸರ್ನಿಂದಲೇ ವೈಭವ್ನಲ್ಲಿರುವಂತಹ ಹನುಮಾನ್ ಪ್ರತಿರೂಪ ಕಣ್ಣಲ್ಲಿ ಕಂಡಿದ್ರು. ವೈಭವ್ ಸೂರ್ಯವಂಶಿ ತನ್ನ ಮೊದಲ ಮ್ಯಾಚ್ನಲ್ಲಿ 3 ಸಿಕ್ಸ್ 2 4 ಸಿಡಿಸಿ 34 ರನ್ ಬಾರಿಸಿದರು. ಮುಂದೆ ನಾನು ಅತಿ ದೊಡ್ಡ ಬ್ಯಾಟ್ಸ್ಮನ್ ಆಗ್ತೀನಿ ಅಂತ ತೋರಿಸಿದ್ರು. ಎರಡನೇ ಮ್ಯಾಚ್ ಆಡಿದ್ದು RCB ವಿರುದ್ಧ. ಈ ಮ್ಯಾಚ್ನಲ್ಲೂ ಅಷ್ಟೇ ವೈಭವ್ 2 ಸಿಕ್ಸರ್ ಬಾರಿಸಿ 16 ರನ್ ಗಳಿಸ್ತಾರೆ. ಆದರೆ 3ನೇ ಮ್ಯಾಚ್ ಇದೆಯಲ್ಲ, ನಿಜಕ್ಕೂ ವೈಭವ್ ಒಬ್ಬ ಮಾನ್ಸ್ಟರ್ ಅನ್ನೋದನ್ನು ಅಲ್ಲಿ ತೋರಿಸ್ಕೊಟ್ಟ. IPL ಹುಟ್ಟಿದಾಗ ವೈಭವ್ ಸೂರ್ಯವಂಶಿ ಅನ್ನೋನು ಇನ್ನೂ ಹುಟ್ಟೇ ಇರಲಿಲ್ಲ. IPL ಶುರುವಾಗಿ 3 ವರ್ಷಗಳ ನಂತರ ಹುಟ್ಟಿದವನು ಇವತ್ತು ಇಡೀ ಕ್ರಿಕೆಟ್ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿಬಿಟ್ಟಿದ್ದಾನೆ. ಗುಜರಾತ್ ಟೈಟಾನ್ಸ್ ವಿರುದ್ಧ ವೈಭವ್ ಸೂರ್ಯವಂಶಿ ಬರೀ 38 ಎಸೆತಗಳಲ್ಲಿ 11 ಸಿಕ್ಸ್ 7 4ಗಳನ್ನು ಹೊಡೆದು ತನ್ನ ಶಕ್ತಿ ಎಷ್ಟಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾನೆ. ರಶೀದ್ ಖಾನ್, ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್, ಇಶಾಂತ್ ಶರ್ಮಾ ಅಂತವರಂತಹ ವರ್ಲ್ಡ್ ಕ್ಲಾಸ್ ಬೌಲರ್ಗಳ ಮುಂದೆ ಎದೆಯುಬ್ಬಿಸಿ ನಿಂತು ಸೆಂಚುರಿ ಬಾರಿಸಿದ್ದಾನೆ ವೈಭವ್ ಸೂರ್ಯವಂಶಿ. ಈ ಹಿಂದೆ ಇಶಾಂತ್ ಶರ್ಮಾನನ್ನು ಎದುರಿಸೋಕೆ ಆಸ್ಟ್ರೇಲಿಯಾದ ರಿಕಿ ಪಾಟಿಂಗ್ ಕೂಡ ಹೆದರ್ತಾ ಇದ್ರು. ಇಂಥ ಇಶಾಂತ್ ಶರ್ಮಾ ಮಾಡಿದ ಒಂದು ಓವರ್ನಲ್ಲಿ ವೈಭವ್ 3 ಸಿಕ್ಸರ್ ಸೇರಿ 28 ರನ್ ಚೆಚ್ಚಿದ್ದಾರೆ. ಪವರ್ ಪ್ಲೇನಲ್ಲಿ ವೈಭವ್ ಒಬ್ಬನೇ 6 ಸಿಕ್ಸು ಬಾರಿಸಿರೋದು ಕೂಡ ರೆಕಾರ್ಡ್. ಯುವರಾಜ್ ಸಿಂಗ್ ಬಳಸಿದಂತಹ ಜೆರ್ಸಿ ನಂಬರ್ 12 ಏನಿದೆ ಅದನ್ನೇ ವೈಭವ್ ಕೂಡ ಬಳಸ್ತಾ ಇದ್ದಾನೆ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರುವಂಥ ವೈಭವ್ ಈಗ UV ಅಂತಲೇ ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸ್ತಾ ಇದ್ದಾರೆ. ವೈಭವ್ ಇಷ್ಟೆಲ್ಲ ಸಾಧನೆ ಹಿಂದೆ ಅವರ ಬ್ಯಾಕ್ಗ್ರೌಂಡ್ ನೋಡಬೇಕು. ವೈಭವ್ ಸೂರ್ಯವಂಶಿ ಬಿಹಾರದ ಸಮಷ್ಟಿಪುರದವನು.
ತಾಜ್ಪುರ್ ಅನ್ನೋ ಹಳ್ಳಿಯ ರೈತ ಸಂಜೀವ್ ಸೂರ್ಯವಂಶಿ ಇದ್ದಾರೆ, ಅವರ ಮಗನೇ ವೈಭವ್. ಮಗನ ಇವತ್ತಿನ ವಿರಾಟ್ ಪ್ರದರ್ಶನಕ್ಕೆ ಅವರ ತಂದೆ ಸಂಜೀವ್ ಅವರ ಶ್ರಮ ತ್ಯಾಗ ಕೂಡ ಕಾರಣ. ಮಗನ ಕ್ರಿಕೆಟ್ ಭವಿಷ್ಯಕ್ಕೆ ಅಂತ ತಮ್ಮ ಜೀವನಕ್ಕೆ ಆಧಾರವಾಗಿದ್ದಂತಹ ಒಂದು ತುಂಡು ಜಮೀನನ್ನು ಕೂಡ ತಂದೆ ಸಂಜೀವ್ ಅವರು ಮಾರಿಬಿಟ್ರು. ಮಗ ದೊಡ್ಡ ಸ್ಟೇಡಿಯಂನಲ್ಲಿ ಆಡಬೇಕು ಅಂದರೆ ನಂದು ತುಂಡು ಜಮೀನು ಹೋದರೂ ಪರವಾಗಿಲ್ಲ, ಹಸಿವಿನಿಂದ ನಾವು ಒಂದೊತ್ತು ಉಪವಾಸ ಇದ್ದರೂ ಪರವಾಗಿಲ್ಲ ಅಂತ ಅವರಪ್ಪ ಸಂಜೀವ್ ಏನಿದ್ದಾರೆ ವೈಭವಗಾಗಿ ಜಮೀನನ್ನು ಮಾರಿರ್ತಾರೆ. ವೈಭವ್ ಬರೀ 8 ವರ್ಷ ಇರುವಾಗಲೇ ಆತನನ್ನು ಕ್ರಿಕೆಟ್ ಅಕಾಡೆಮಿಗೆ ಸೇರಿಸ್ತಾರೆ. ಮಗ ಪ್ರಾಕ್ಟೀಸ್ ಮಾಡುವಾಗ 10ಕ್ಕೂ ಹೆಚ್ಚು ಬೌಲರ್ಗಳು ಇದ್ದರು ಅವನಿಗೋಸ್ಕರ. ಹೀಗಾಗಿ ಸಂಜೀವ್ ಅವರು 10ಕ್ಕೂ ಹೆಚ್ಚು ಬೌಲರ್ಗಳೇನಿದ್ರು ಅವ್ರಿಗೂ ಕೂಡ ಮನೆಯಿಂದ ಊಟ ತರ್ತಾ ಇದ್ದಾರಂತೆ. ಆರ್ಥಿಕವಾಗಿ ನಮಗೆ ತುಂಬ ಕಷ್ಟ ಆದರೂ ಪರವಾಗಿಲ್ಲ, ಮಗ ದೊಡ್ಡ ಬ್ಯಾಟ್ಸ್ಮನ್ ಆಗಬೇಕು ಅಂತ ಸಂಜೀವ್ ಅವರು ಬಯಸಿರ್ತಾರೆ. ಆಗ ಇಷ್ಟೆಲ್ಲ ತ್ಯಾಗ ಮಾಡಿದಂತಹ ಅಪ್ಪ ಸಂಜೀವ್ ಏನಿದ್ದಾರೆ ಇವತ್ತು ಮಗನ ಆಟವನ್ನು ನೋಡಿ ಹೆಮ್ಮೆ ಪಡ್ತಾ ಇದ್ದಾರೆ. ವೈಭವ್ ಬರೀ 14 ವರ್ಷದ ಹುಡುಗ ಅಲ್ವಾ ಅಂತ ಯಾರೇನಲ್ಲಿ ನಿಧಾನಕ್ಕೆ ಬೌಲಿಂಗ್ ಮಾಡಲ್ಲ. 150 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬರೋ ಬಾಲನ್ನು ಎದುರಿಸಬೇಕು ಅಂತಂದರೆ ತೋಳು ಗಟ್ಟಿಯಾಗಿರಬೇಕು. ಎಳಸು ಬಾಲಕ ಅಂತ ಅಂದುಕೊಳ್ತಿದ್ದಂತಹ ಟಾಪ್ ಬೌಲರ್ಗಳ ಇವತ್ತು ವೈಭವ್ ಕೈನಲ್ಲಿ ಸರಿಯಾಗಿ ಚೆಚ್ಚಿಸ್ಕೊಳ್ತಾ ಇದ್ದಾರೆ. ವೈಭವ್ ಪ್ರಾಕ್ಟೀಸ್ ಮಾಡುವಾಗಲೂ ಅಷ್ಟೇ ಇಡೀ ದಿನ ಬರೋಬ್ಬರಿ 600 ಬಾಲ್ಗಳನ್ನು ಎದುರಿಸ್ತಾನಂತೆ. ಅಂದರೆ ಬರೋಬ್ಬರಿ 100 ಓವರ್ ಅಷ್ಟನ್ನು ಒಬ್ಬನೇ ಒಂದೇ ಪಿಚ್ಚಲ್ಲಿ ನಿಂತು ಆಡ್ತಾನೆ. ಬೇರೆ ಇದೇ ವಯಸ್ಸಿನ ಹುಡುಗರು ಏನಿದ್ದಾರೆ 13-14 ವರ್ಷದ ಹುಡುಗರು ಅವರು 5-6 ಓವರ್ಗೆಲ್ಲ ಸುಸ್ತಾಗ್ತಾ ಇರ್ತಾರೆ. ಆದರೆ ವೈಭವ್ ಸೂರ್ಯವಂಶಿ ಮಾತ್ರ 100 ಓವರ್ ಅಷ್ಟನ್ನು ಎದುರಿಸ್ತಾನೆ. ಅಂದರೆ ಅವನ ತೋಳ್ಬಲ ಎಷ್ಟಿರಬೇಕು ಅನ್ನೋದನ್ನು ನಾವು ಊಹೆ ಮಾಡ್ಕೋಬೇಕು. ಕಳೆದ ವರ್ಷ ವೈಭವ್ ಅಂಡರ್-19ನಲ್ಲಿ ಆಡುವಾಗ ಆಸ್ಟ್ರೇಲಿಯಾ ವಿರುದ್ಧ 58 ಬಾಲ್ಗೆ ಸೆಂಚುರಿ ಬಾರಿಸಿರ್ತಾರೆ, ಅದು ಕೂಡ ರೆಕಾರ್ಡ್. ಈಗ IPLನಲ್ಲೇ 1 ಕೋಟಿ ಕೊಟ್ಟು ಖರೀದಿಸಿರುವಂತಹ ಹುಡುಗ ಇನ್ನೇನು ಆಡ್ಬೋದು ಅಂತ ಮಾತನಾಡ್ಕೊಳ್ತಿದ್ದಂಥವ್ರಿಗೆ ವೈಭವ್ ಇದೀಗ ಸಖತ್ತಾಗಿ ಸ್ಟ್ರೈಟ್ ಹಿಟ್ ಮಾಡಿಬಿಟ್ಟಿದ್ದಾನೆ. ಸಚಿನ್ ತೆಂಡೂಲ್ಕರ್ ಅವರನ್ನು ಮೀರಿಸುವಂತೆ ಆಡ್ತಿರುವ ವೈಭವ್ ಆಟವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು, ಇನ್ನಷ್ಟು ಚೆನ್ನಾಗಿ ಆಡಬೇಕು, ಇಡೀ ವಿಶ್ವವೇ ಬೆಚ್ಚಿ ಬೆರಗುವಂತಹ ದಾಖಲೆಗಳನ್ನು ಮಾಡಬೇಕು ಅಂತ ನಾವೆಲ್ಲ ಬಯಸೋಣ.